ನಮ್ಮಲ್ಲಿ ವಾಕಿಂಗ್ ಮಾಡಲು ಜೊತೆಗೆ ವಿಶ್ರಾಂತಿ ಪಡೆಯಲು ಒಂದು ಸ್ಥಳ ಬೇಕು. ಆ ಸ್ಥಳ ಇಲ್ಲದೆ ಸಾಕಷ್ಟು ಜನರು ಕೊರಗ್ತಾ ಇದ್ದಾರೆ. ಆದರೆ ಬೆಂಗಳೂರಿನ ಸರ್ವಜ್ಞ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ HBR ಲೇಔಟ್ನಲ್ಲಿ ಈ ಸ್ಥಳಕ್ಕೆ ಏನೋ ಕೊರತೆ ಇಲ್ಲನೇ ಅನಿಸ್ಬೋದು. ಯಾಕಂದರೆ ಇಲ್ಲಿನ ಶಾಸಕರಾದ ಜೊತೆಗೆ ಇಂಧನ ಸಚಿವರಾದ KJ ಜಾರ್ಜ್ ಅವರು ತಮ್ಮ ಕ್ಷೇತ್ರದ ಜನರಿಗಾಗಿ ಒಂದು ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡು ಬಂದು ಅದನ್ನು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ಸೊ ಸದ್ಯ ಈಗ ನಾವಿರುವುದು HBR ಲೇಔಟ್, ಬೆಂಗಳೂರಿನ HBR ಲೇಔಟ್ನ ಥೀಮ್ ಪಾರ್ಕ್, ಕುವೆಂಪು ಥೀಮ್ ಪಾರ್ಕ್ಗಳಿರುವಂಥದ್ದು. ಇವತ್ತೇ ಈ ಥೀಮ್ ಪಾರ್ಕನ್ನು ಇಂಧನ ಸಚಿವ KJ ಜಾರ್ಜ್ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಉದ್ಘಾಟನೆ ಮಾಡಿರುವಂಥದ್ದು. ನಾನು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಥೀಮ್ ಪಾರ್ಕನ್ನು ರೆಡಿ ಮಾಡಿದ್ದಾರೆ, ಯಾವ ರೀತಿ ಯಾವೆಲ್ಲ ವಿಶೇಷತೆ ಒಳಗಡೆ ಇದೆ ಅನ್ನೋದನ್ನು ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಕುವೆಂಪು ಥೀಮ್ ಪಾರ್ಕ್ ಅನ್ನೋ ಒಂದು ಹೆಸರಿನಲ್ಲಿ ಈ ಥೀಮ್ ಪಾರ್ಕ್ ನಿರ್ಮಾಣವಾಗಿರುವಂಥದ್ದು. KPTCL ವತಿಯಿಂದ ನಿರ್ಮಾಣವಾಗಿರುವ ಈ ಥೀಮ್ ಪಾರ್ಕ್ ಇಲ್ಲಿನ ಸಾಕಷ್ಟು ಜನರಿಗೆ ಅನುಕೂಲವಾಗಿ ಕೊಡುತ್ತೆ. ಪ್ರಮುಖವಾಗಿ ನೋಡಬೇಕಾದ್ರೆ ರಾಜ್ಯದಲ್ಲಿ ವಿದ್ಯುತ್ ಪ್ರಸರಣದ ಜವಾಬ್ದಾರಿಯನ್ನು ಹೊಂದಿರುವ KPTCL ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮಿತ ತನ್ನ ಸಾಮಾಜಿಕ ಹೊಣೆಗಾರಿಕೆಯಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು ಇದೀಗ ಈ ಥೀಮ್ ಪಾರ್ಕ್ ಮೂಲಕ ಪರಿಸರ ಸಂರಕ್ಷಣೆ ಬಗ್ಗೆಯೂ ಕಾಳಜಿಯನ್ನು ತೋರಿಸ್ತಾ ಇದೆ. ಪ್ರಮುಖವಾಗಿ ನೋಡಬೇಕಾದ್ರೆ ಇಂಧನ ಸಚಿವ KJ ಜಾರ್ಜ್ ಪ್ರತಿನಿಧಿಸುವ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ HBR ಲೇಔಟ್ನಲ್ಲಿ ಪರಿಸರದ ಕಾಳಜಿ ಜೊತೆಗೆ ನಾಗರಿಕರ ಸಮುದಾಯ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲು ತನ್ನದೇ ಸ್ಥಳದಲ್ಲಿ ಥೀಮ್ ಪಾರ್ಕ್ ಉದ್ಘಾಟನೆಯಾಗಿದ್ದು ಸ್ಥಳದಲ್ಲಿ ಕ್ಷೇತ್ರದ ಜನರಿಗೆ ಸಾಕಷ್ಟು ಸಂಭ್ರಮಕ್ಕೆ ಮನೆ ಮಾಡಿಕೊಟ್ಟಿದೆ. ಸುಮಾರು 4.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಥೀಮ್ ಪಾರ್ಕ್ ನಿರ್ಮಾಣವಾಗಿರುವಂಥದ್ದು. HBR ಬಡಾವಣೆಯಲ್ಲಿರುವ KPTCLನ ಸುಮಾರು 1.25 ಎಕರೆ ಖಾಲಿ ಜಾಗ ಇತ್ತು. ಇದರಲ್ಲಿ ಥೀಮ್ ಪಾರ್ಕ್ ಸ್ಥಾಪಿಸಲಾಗಿದ್ದು ಮೊದಲು ನಿರ್ಲಕ್ಷಿತ ಪರಿಸರವಾಗಿ ಹಾಗೂ ಚೇಳುಗಳು ಕಾಣಿಸಿಕೊಂಡು ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸುತ್ತಿದ್ದ ಈ ಜಾಗ ಈಗ ಹೊಸ ರೂಪವನ್ನು ಪಡೆದುಕೊಂಡು ಸಾರ್ವಜನಿಕರನ್ನು ಕೈಬೀಸಿ ಕರೆಯುತ್ತಿದೆ. ಹಸಿರಿನ ಕುರಿತು ಕಾಳಜಿಯೊಂದಿಗೆ ಮಹತ್ವದ ಈ ಥೀಮ್ ಪಾರ್ಕ್ ಯೋಜನೆಯು ಕೇವಲ ಮನರಂಜನೆ ಅಷ್ಟೇ ಅಲ್ಲ, ಬದಲಾಗಿ ನೈಸರ್ಗಿಕ ಸಂರಕ್ಷಣೆ, ಆರೋಗ್ಯಕರ ಜೀವನ ಶೈಲಿ ಹಾಗೂ ಸಾಂಸ್ಕೃತಿಕ ಅಭಿವ್ಯಕ್ತಿಗೂ ಸಹ ವೇದಿಕೆಯಾಗಿರುವುದು ವಿಶೇಷವಾಗಿದೆ. ಪಾರ್ಕ್ನಲ್ಲಿ ತ್ರಿಭುಜಾಕಾರದ ವಾಕ್ ಪಾತ್, ನಡಿಗೆ ಜೊತೆಗೆ ಬಯಲು ರಂಗವೇದಿಕೆ, ಪ್ಯಾರಾಗೋಲಾ, ಗಜೀಬು ಈ ರೀತಿಯಾದ ವಿಶೇಷ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಲಾಗಿರುವಂಥದ್ದು. ಬಯಲುರಂಗ ವೇದಿಕೆ ಜೊತೆಗೆ ಪ್ಯಾರಾಗೋಲಾ, ಫನ್ ಜಿಮ್ ಸಹಿತ ಹಲವಾರು ಸೌಲಭ್ಯಗಳನ್ನು ಈ ಥೀಮ್ ಪಾರ್ಕ್ ಒಳಗೊಂಡಿದೆ. ಪಾರ್ಕ್ನ ವಿನ್ಯಾಸದಲ್ಲಿ ಈಗಿರುವ ಮರಗಳನ್ನು ಉಳಿಸಿ ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ವಿಶೇಷ ಕಾಳಜಿಯನ್ನು ಸಹ ವಹಿಸಲಾಗಿದ್ದು ಮಕ್ಕಳ ನೆಚ್ಚಿನ ಉಯ್ಯಾಲೆ, ಜಾರುಬಂಡೆ ಹಾಗೂ ಆಟದ ಉಪಕರಣಗಳು ಈ ಪಾರ್ಕ್ನಲ್ಲಿ ಕಂಡುಬರ್ತಾ ಇರುವಂಥದ್ದು. ಹಿರಿಯರಿಗಾಗಿ ವಿಶ್ರಾಂತಿ ಸ್ಥಳಗಳನ್ನು ಕುಳಿತುಕೊಳ್ಳಲು ಜೊತೆಗೆ ಕಲ್ಲಿನ ಆಸನಗಳನ್ನು ಸಹ ಅಳವಡಿಸಲಾಗಿದೆ. ಆರೋಗ್ಯ ಕಾಪಾಡಿಕೊಳ್ಳಲು ಜಿಮ್ ಉಪಕರಣಗಳನ್ನು ಸಹ ಅಳವಡಿಸಲಾಗಿದ್ದು ಥೀಮ್ ಪಾರ್ಕ್ನಲ್ಲಿ ಶೌಚಾಲಯ ವ್ಯವಸ್ಥೆ ಜೊತೆಗೆ ನಂದಿನಿ ಮಿಲ್ಕ್ ಬೂತ್ ಮತ್ತು ಹಾಪ್ಕಾಮ್ಸ್ ಮಾರಾಟ ಮಳಿಗೆ ಸೌಲಭ್ಯವನ್ನು ಸಹ ಕಲ್ಪಿಸಲಾಗಿದ್ದು ಇದು ಪಾರ್ಕ್ ಬಳಕೆದಾರರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಾಗಿದೆ. ಇನ್ನು ಪಾರ್ಕ್ ಉದ್ಘಾಟನೆ ಬಳಿಕ ಇದೀಗ ಶಾಶ್ವತವಾಗಿ ಈ ಸ್ಥಳವು ಸಮುದಾಯಕ್ಕೆ ಜೊತೆಗೆ ಮನೋರಂಜನೆಯ ಕ್ಷೇತ್ರವಾಗಿ ಪರಿಣಮಿಸಿರುವಂಥದ್ದು, ಸಾಂಸ್ಕೃತಿಕ ಅಭಿವ್ಯಕ್ತಿಗೆ ಕೇಂದ್ರವಾಗಿರುವಂಥದ್ದು ಅಲ್ಲದೆ ಪರಿಸರ ಸಂರಕ್ಷಣೆಯನ್ನು ಈ ಥೀಮ್ ಪಾರ್ಕ್ ಎಲ್ಲರಿಗೂ ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ಮಕ್ಕಳಿಗೆ ಯಾವ ರೀತಿಯಾಗಿ ಅನುಕೂಲವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಈ ಥೀಮ್ ಪಾರ್ಕ್ ನಿರ್ಮಾಣವಾಗಿರುವಂಥದ್ದು. ಅಂದರೆ ಮಕ್ಕಳಿಗೆ ಪ್ಯಾರಾಗೋಲಾ ಆಗಿರ್ಬೋದು, ಜಾರುಬಂಡೆ ಆಗಿರ್ಬೋದು, ಜೊತೆಗೆ ಇಲ್ಲಿ ವ್ಯಾಯಾಮ ಮಾಡುವಂಥ ಸ್ಥಳಗಳಾಗಿರ್ಬೋದು, ಜೊತೆಗೆ ಹಿರಿಯರಿಗೂ ಸಹ ಇಲ್ಲಿನ ವೇಟ್ ಲಿಫ್ಟಿಂಗ್ ಜೊತೆಗೆ ವ್ಯಾಯಾಮ ಮಾಡುವಂಥ ಸ್ಥಳಗಳನ್ನು ಸಹ ಇಲ್ಲಿ ನೋಡ್ತಾ ಇರ್ಬೋದು. ಅಕ್ಕಪಕ್ಕದಲ್ಲಿ ಗಿಡಗಳನ್ನು ಸಹ ಇಲ್ಲಿ ನೆಡಲಾಗಿರುವಂಥದ್ದು, ಜೊತೆಗೆ ಕಂಪೌಂಡ್ ಸಹ ಅಂದರೆ ಬ್ಯಾರಿಕೇಡ್ ಕಂಪೌಂಡ್ ಸಹ ನಿರ್ಮಾಣ ಮಾಡಿರುವಂಥದ್ದು. ಸೊ ಹೀಗಾಗಿ ಇಲ್ಲಿನ ಜನರಿಗೆ ಅದು ಸಹ ಈ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ HBR ಲೇಔಟ್ನ ಜನರಿಗೆ ಸಾಕಷ್ಟು ಈ ಥೀಮ್ ಪಾರ್ಕ್ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ನಿಜಕ್ಕೂ ಇಲ್ಲಿನ ಜನರು ಇಂಧನ ಸಚಿವ KJ ಜಾರ್ಜ್ ಅವರ ಈ ಒಂದು ವಿಶೇಷ ಪರಿಕಲ್ಪನೆಗೆ ಸಾಕಷ್ಟು ಹ್ಯಾಟ್ಸಪ್ಪನ್ನು ಹೇಳ್ತಾ ಇರುವಂಥದ್ದು. ಎಲ್ಲರೂ ಸಹ ಅತ್ಯಂತ ಖುಷಿಯಾಗಿ ಯಾವಾಗ ಇದು ನಮಗೆ ಓಪನ್ ಆಗ್ತದೆ ವ್ಯಾಯಾಮ ಮಾಡಲು ಜೊತೆಗೆ ನಾವು ವಿಶ್ರಾಂತಿ ಕಳೆಯಲು ಜೊತೆಗೆ ನಮ್ಮ ಸ್ನೇಹಿತರೊಂದಿಗೆ ಅಂದರೆ ಮಾತುಕತೆ ಮಾಡಲು, ವಿಚಾರಗಳನ್ನು ಮಾಡಲು, ಸಭೆಗಳನ್ನು ಮಾಡಲು ಈ ರೀತಿಯಾಗಿ ವಿಭಿನ್ನ ಕಾರ್ಯಕ್ರಮಗಳಿಗೆ ಈ ಒಂದು ಥೀಮ್ ಪಾರ್ಕ್ ಯಾವಾಗ ರೆಡಿ ಆಗುತ್ತೆ ಅನ್ನೋ ಒಂದು ಆಶಾಭಾವವನ್ನು ಸಾಕಷ್ಟು ಜನರು ಹೊಂದಿದ್ರು. ಆದರೆ ಇದೀಗ ಅವುಗಳನ್ನು ಎಲ್ಲ ಖುಷಿಯಾಗಿಸದೆ ಅವುಗಳನ್ನೆಲ್ಲ KJ ಜಾರ್ಜ್ ಅವರು ಮಾಡಿರುವಂಥ ಪ್ರಯತ್ನ ಸಾಕಷ್ಟು ಫಲವನ್ನು ನೀಡಿರುವಂಥದ್ದು. ಈಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಸುಂದರ ಪ್ರದೇಶದಲ್ಲಿ ಪಾಳು ಬಿದ್ದ ಈ ಸ್ಥಳದಲ್ಲಿ ಇದೀಗ ಥೀಮ್ ಪಾರ್ಕ್ ನಿರ್ಮಾಣವಾಗಿ ಮತ್ತೊಂದು ಹೊಸ ವಾತಾವರಣವನ್ನು ಸಹ ಈ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿ ನೋಡ್ಬೋದು ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಸಚಿವನಾಗಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ KJ ಜಾರ್ಜ್ ಅವರು ತನ್ನ ಕ್ಷೇತ್ರದ ಜನರಿಗೆ ನೀಡಿರುವ ಕೊಡುಗೆಯನ್ನೇ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ನೋಡಬೇಕಾದ್ರೆ ಬೆಂಗಳೂರಿನಂಥ ಪರಿಸರದಲ್ಲಿ ಸಾಕಷ್ಟು ಬೇರೆ ರೀತಿಯಾದ ಸಮಸ್ಯೆಗಳಿರ್ತವೆ. ಸಾಕಷ್ಟು ಜನರಿಗೆ, ಹಿರಿಯರಿಗೆ
ಆರೋಗ್ಯ ಸಮಸ್ಯೆ ಇರುತ್ತೆ, ಜೊತೆಗೆ ವ್ಯಾಯಾಮ ಮಾಡಲು ಸ್ಥಳ ಇರುವುದಿಲ್ಲ, ವಿಶ್ರಾಂತಿಗಾಗಿ ಸ್ಥಳ ಇರುವುದಿಲ್ಲ ಅಂತ ಸಾಕಷ್ಟು ಕೊರಗುಗಳು ಸಹ ಬೆಂಗಳೂರಿಗರನ್ನು ಕಾಡ್ತಾ ಇರುವಂಥದ್ದು. ಆದರೆ ಈ ಒಂದು ಏರಿಯಾದಲ್ಲಿ HBR ಲೇಔಟ್ನ ಏರಿಯಾದಲ್ಲಿ ಆ ರೀತಿಯಾದ ಕೊರಗುಗಳಿಗೆ ಅವಕಾಶವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸಾಧ್ಯವನ್ನು ಮಾಡದೆ ಕೇವಲ ಜನರಿಗಾಗಿ ಜನರ ಆರೋಗ್ಯವನ್ನು ಗುರುತಿಸಿ KPTCL ಅವರ ಒಂದು ಈ ಕಾರ್ಯವನ್ನು ಸಾಕಷ್ಟು ಜನರು ಇಲ್ಲಿ ಹೊಗಳ್ತಾ ಇರುವಂಥದ್ದು, ಜೊತೆಗೆ ಜಾರ್ಜ್ ಅವರ ನಡೆಯನ್ನು ಶ್ಲಾಘಿಸ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.